ಉಮಾಮೇಶ್ವರ ದೇವರ ಬಲಭಾಗದಲ್ಲಿ ಸಿದ್ದೇಶ್ವರಿ ದೇವಿಯ ಲಿಂಗ ಪೂಜೆಗೊಳ್ತಾ ಇದೆ. ಗರ್ಭಗೃಹದ ಒಳಗಡೆ ಯಾವುದೇ ಒಂದು ಪ್ರಭೇದವಿಲ್ಲದೆ, ಪ್ರತ್ಯೇಕತೆವಿಲ್ಲದೆ ಪೂಜೆ ನಡೆಯುತ್ತಿರುವಂತಹ ಒಂದು ಅತ್ಯಂತ ಪ್ರಾಚೀನವಾದ, ಅತ್ಯಂತ ಅಪೂರ್ವವಾದಂತಹ ಕ್ಷೇತ್ರ ಶಿವಪಾಡಿ. ಡಾಕ್ಟರ್ ಪಾದೂರು ಗುರುರಾಜ ಭಟ್ಟರು ಪ್ರಾಚ್ಯ ಸಂಶೋಧಕರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಅಧ್ಯಯನ ನಡೆಸಿ ಅವರು ತುಳುವರ ಒಂದು ಇತಿಹಾಸದ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಶಿವಪಾಡಿ ಕ್ಷೇತ್ರದ ಐತಿಹ್ಯ ಅದು ಸುಮಾರು 1200 ವರ್ಷಗಳಷ್ಟು ಪ್ರಾಚೀನ ಅಂತ ಹೇಳಿ ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಶಿವಪಾಡಿ ವೈಭವ ಎರಡನೇ ಆವೃತ್ತಿ ಕಳೆದ ವರ್ಷವೂ ಬಹಳ ಯಶಸ್ವಿಯಾಗಿ ನಡೆದಿತ್ತು. ಈ ವರ್ಷ ಅದನ್ನ ಮುಂದುವರಿಸುವಂತ ಒಂದು ಶಿವಪಾಡಿ ವೈಭವ 14-15 ನಡೆಯಲಿಕ್ಕಿದೆ. ಕಳೆದ ವರ್ಷ ನಿಮ್ಗೆ ಗೊತ್ತಿದೆ, ದಾಖಲೆಯ ಒಂದು ಕೃಷಿ ಮೇಳ ವೀರೇಂದ್ರ ಹೆಗ್ಡೆ ಅವರು ಬಂದು ಉದ್ಘಾಟನೆ ಬಂದು ಆಹಾರ ಮೇಳ ಮತ್ತು ಇನ್ನಿತರ ಕಾರ್ಯಕ್ರಮಗಳು ನಡೆದು ಅತ್ಯಂತ ಯಶಸ್ವಿಯಾಗಿದೆ. ಪ್ರಾಯಶಃ ಉಡುಪಿಯ ಜನತೆ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಶಿವಪಾಡಿ ವೈಭವದ ಒಂದು ಪ್ರಖ್ಯಾತಿ ಹೋಗಿ ಈ ವರ್ಷವೂ ಅದು ಮಾಡಬೇಕು ಅಂತ ಹೇಳುವಂತ ಬೇಡಿಕೆ ಜನರಿಂದ ಬರುವ ಮಟ್ಟಿಗೆ ಬಂದಿತ್ತು. ಆ ಪ್ರಕಾರ ಈ ವರ್ಷ ಪುನಃ ಶಿವಪಾಡಿ ವೈಭವವನ್ನು 14 ಮತ್ತು 15 ಪ್ರಾರಂಭ ಮಾಡುವಂತ ಯೋಚನೆ ಆಗಿದೆ. ವಿಶೇಷವಾಗಿ ಆರೋಗ್ಯ ಶಿಬಿರ ಬೆಳಿಗ್ಗೆ 14ಕ್ಕೆ ಆರೋಗ್ಯ ಶಿಬಿರದಿಂದ ಪ್ರಾರಂಭ ಆದ್ರೆ, ಚಿತ್ರಕಲೆ ಸ್ಪರ್ಧೆ ಮಕ್ಕಳಿಗೆ ಶಿವನ ಬಗ್ಗೆ ಮತ್ತು ಉಡುಪಿಯ ಕಲೆ ಸಂಸ್ಕೃತಿ ಇದರ ಬಗ್ಗೆ ಇರುವಂತ ಚಿತ್ರಕಲೆ ಸ್ಪರ್ಧೆ, ಅದರಲ್ಲಿ ಸಾವಿರಾರು ಮಕ್ಕಳು ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ. ಅನಂತರ ರಾಜ್ಯ ಮಟ್ಟದ ಒಂದು ನೃತ್ಯ ಸ್ಪರ್ಧೆ, ಅಂದ್ರೆ ಜಾನಪದ ಮತ್ತು ದೇಶಭಕ್ತಿಗಳು ಅಂತ ಇರುವಂತ ನೃತ್ಯ ಸ್ಪರ್ಧೆಯನ್ನ ಪ್ರಶಾಂತ್ ಗ್ರೂಪ್ ಆಫ್ ಡ್ಯಾನ್ಸ್ ಅವರು ಸಹಕಾರ ಮಾಡಿ ರಾಜ್ಯ ಮಟ್ಟದ ಒಂದು ನೃತ್ಯ ಸ್ಪರ್ಧೆಯನ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಡೆಯಲಿಕ್ಕಿದೆ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಆಯ್ದ ತಂಡಗಳು ಆ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದೆ. ಇದೆಲ್ಲದರ ಮಧ್ಯದಲ್ಲಿ ಇಲ್ಲಿ ಬಂದಂತವರಿಗೆ ಒಂದು ಧಾರ್ಮಿಕವಾದಂತಹ ಕಾರ್ಯಕ್ರಮ ಬೆಳಿಗ್ಗೆ 14ರಿಂದ ಪ್ರಾರಂಭ ಆಗ್ತದೆ. ಅದರ ಜೊತೆ ಮನೋರಂಜನೆಗೋಸ್ಕರ ಮಕ್ಕಳಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಆಹಾರ ಮೇಳ, ಫುಡ್ ಸ್ಟಾಲ್. ಕಳೆದ ವರ್ಷವೂ ಸುಮಾರು 150-200 ಸ್ಟಾಲ್ಗಳು ಇದ್ದು, ಈ ವರ್ಷ 225 ಸ್ಟಾಲ್ಗಳನ್ನ ವ್ಯವಸ್ಥೆ ಮಾಡಿದೆ. ಸೊ ಇದು ನಿರಂತರವಾಗಿ ಜನರಿಗೆ ದೇವರ ದರ್ಶನಕ್ಕೆ, ಈಗಾಗಲೇ ದಿನೇಶ್ ಕಾಮತ್ ಹೇಳಿದಾಗೆ ಅತ್ಯಂತ ಕಾರಣಿಕದ ಒಂದು ಉದ್ಭವಲಿಂಗ ಶಿವ ಪಾರ್ವತಿಯರಿರುವಂತ ರೂಪದ ದೇವಸ್ಥಾನದ ಶಿವರಾತ್ರಿಯ ಕಾಲದಲ್ಲಿ ದರ್ಶನ ಮಾಡುವುದರ ಜೊತೆಗೆ ಮನೋರಂಜನೆ ಮತ್ತು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್, ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ, ಸಾಂಸ್ಕೃತಿಕ, ಕಲೆ, ಆರೋಗ್ಯ, ಯೋಗ ಹೀಗೆಲ್ಲವನ್ನು ಒಳಗೊಂಡ ಕಾರ್ಯಕ್ರಮ 15 ಮಹಾಶಿವರಾತ್ರಿ ಬೆಳಿಗ್ಗೆಯಲ್ಲೇ ಕಣ್ಣಿನ ತಪಾಸಣಾ ಶಿಬಿರ ಇರಬಹುದು, ಸಹಸ್ರ ಶಿವ ಗಾಯನ ಶಾಹೆಬಾರ್ ಅವರ ಸಂಯೋಜಕತ್ವದಲ್ಲಿ ಸಹಸ್ರಾರು ಜನ ಸೇರಿಕೊಂಡು ಶಿವನ ಗಾಯನ ಮಾಡುವಂತಹ ಒಂದು ಕಾರ್ಯಕ್ರಮಗಳು, ಈ ರೀತಿ ಸಭಾ ಕಾರ್ಯಕ್ರಮ ಮತ್ತೆ ಜೀ ಕನ್ನಡ ಇವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಭಕ್ತಿ ಗೀತೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮ 15ನೇ ತಾರೀಕಿಗೆ ಸರಿಗಮ ಕನ್ನಡದಿಂದ ಯಕ್ಷಗಾನ, ಶಿವಪಂಚಾಕ್ಷರಿ, ಮಹಿಮೆ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡಿದೆ. ಫೆಬ್ರವರಿ 14ರಂದು ಬೆಳಿಗ್ಗೆ ಆರೋಗ್ಯ ಶಿಬಿರ 9:30ಕ್ಕೆ ಆರೋಗ್ಯ ಶಿಬಿರ ಉದ್ಘಾಟನೆ ಆಗ್ತದೆ. ರಕ್ತದೊತ್ತಡ ಮತ್ತು ಮಧುಮೇಹ ತಪಾಸಣೆ, ಆಮೇಲೆ 1 ಗಂಟೆಗೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಮತ್ತು ಇತರ ವಿಮೆಗಳ ಕುರಿತು ಮಾಹಿತಿ ಶಿಬಿರ, ಕೇಂದ್ರ ಸರ್ಕಾರದ ಉಚಿತ ಔಷಧಿಗಳ
ಮಾಹಿತಿ ಕಾರ್ಯಾಗಾರ, ಸಹಯೋಗವನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ತದನಂತರ ಮಧ್ಯಾಹ್ನ 2 ಗಂಟೆಯ ನಂತರ ಉಚಿತ ಆರೋಗ್ಯ ತಪಾಸಣೆ, ಸೂಕ್ತ ಯೋಗಾಸನ, 5 ಗಂಟೆಗೆ ಪ್ರಾಣಾಯಾಮ ಮತ್ತು ಆಹಾರ ಪದ್ಧತಿಗಳ ಬಗ್ಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಸೌಖ್ಯವನ್ನು ಪರೀಕ್ಷಾ, ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಕುತ್ಪಾಡಿ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ತದನಂತರ ಸಾಹಿತ್ಯ ಸಿಂಚನ ಮತ್ತು ಮಂಥನ ಅಂತ ಕಾರ್ಯಕ್ರಮ, ಇದು ಶಿವಪ್ರೇರಣಾ ಸಾಹಿತ್ಯ ಚಾವಡಿಯ ಸಹಯೋಗದೊಂದಿಗೆ ನಮ್ಮ ಟ್ರಸ್ಟ್ ಮತ್ತು ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇದರಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದವರು ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅದನಂತರ ಚಿಣ್ಣರ ಚಿತ್ರ ರಚನಾ ಸ್ಪರ್ಧೆ, ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಶಾಲೆ ಕಾಲೇಜುಗಳ ಮಕ್ಕಳಿಗೆ ಚಿತ್ರ ಸ್ಪರ್ಧೆಯನ್ನ ನಾವು ಏರ್ಪಾಡು ಮಾಡಿದ್ದೇವೆ. ಅದರಲ್ಲಿ 9 ರಿಂದ 12 ವರ್ಷದ ಮಕ್ಕಳಿಗೆ ಶಿವನ ಚಿತ್ರ, ಮನೆಗೊಂದು ಗಿಡ, ಊರಿಗೊಂದು ವನ ಇದನ್ನು ನಾವು ಕೊಟ್ಟಿದ್ದೇವೆ. ಅದನಂತರ ಅವರಿಗೆ ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000. 13 ವರ್ಷದಿಂದ 16 ವರ್ಷದ ಮಕ್ಕಳಿಗೆ ತಾಂಡವ ಶಿವ, ಕರಾವಳಿ ಕಲೆ ಮತ್ತು ಸಂಸ್ಕೃತಿ, ಪ್ರಥಮ ಬಹುಮಾನ 6,000, ದ್ವಿತೀಯ ಬಹುಮಾನ 4,000, ತೃತೀಯ ಬಹುಮಾನ 3,000. 17 ವರ್ಷದಿಂದ 20 ವರ್ಷದ ಮಕ್ಕಳಿಗೆ ಶಿವಶಕ್ತಿ ಅದ್ಭುತ ಭಾರತ, ಪ್ರಥಮ ಬಹುಮಾನ 7,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 4,000. ಈ ರೀತಿಯಲ್ಲಿ ಮತ್ತು ಪ್ರತಿ 3 ವಿಭಾಗದಲ್ಲಿಯೂ ಕೂಡ ಸಮಾಧಾನಕರ ಬಹುಮಾನವನ್ನ 10 ಪ್ರಕಾರದಲ್ಲಿ ಸಮಾಧಾನಕರ ಬಹುಮಾನ ಇಟ್ಟುಕೊಂಡಿದ್ದೇವೆ. ನಮ್ಮ ನಿರೀಕ್ಷೆಯ ಪ್ರಕಾರದಲ್ಲಿ ಸುಮಾರು 1,500 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ನಮ್ಮ ಟ್ರಸ್ಟ್ ಮತ್ತು ಸಮಿತಿ ಇಟ್ಟುಕೊಂಡಿದೆ. ನಮ್ಮ ಈಗ ತಾನೇ ಸುಮಾರು 30 ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ 30 ತಂಡಗಳ ರಿಜಿಸ್ಟ್ರೇಷನ್ಗಳು ಆಗಿದ್ದಾವೆ. ಅದಕ್ಕೊಂದು ನಾವು ಮಾನದಂಡವನ್ನು ಇಟ್ಕೊಂಡಿದ್ದೆವು. ಯಾವುದೇ ಜಿಲ್ಲೆ ವಲಯದಲ್ಲಿ ಅವರಿಗೆ ಅವರು ಬಹುಮಾನವನ್ನು ಗಳಿಸಿಕೊಂಡಿರಬೇಕು, ಮತ್ತೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುವಂತ ಸುಮಾರು 30 ತಂಡಗಳು ಅದರಲ್ಲಿ ಭಾಗವಹಿಸ್ತಿದೆ. 3 ಗಂಟೆಗೆ ಇದರ ಉದ್ಘಾಟನೆ ನಡೆಯಲಿಕ್ಕಿದೆ. ಇದರ ಸಂಯೋಜನೆಯನ್ನು ಪ್ರಶಾಂತ್ ಗ್ರೂಪ್ ಆಫ್ ಡ್ಯಾನ್ಸ್ ಅಕಾಡೆಮಿ ಗಡಿಯಾಡಿ ಇದರ ಸಂಯೋಜನೆಯನ್ನು ಅವರ ತಂಡದವರು ಮಾಡ್ತಾ ಇದ್ದಾರೆ. ಸುಮಾರು 600ಕ್ಕೂ ಮಿಕ್ಕಿ ಈ ತಂಡದಲ್ಲಿ ಈ ಡ್ಯಾನ್ಸರ್ಸ್ಗಳು, ನೃತ್ಯದವರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ನಿರೀಕ್ಷೆಯ ಪ್ರಕಾರದಲ್ಲಿ ಇದರಲ್ಲಿ ಅವರ ಪೇರೆಂಟ್ಸ್ಗಳು ಮತ್ತು ಅವರ ಮನೆಯವರೆಲ್ಲ ಅಂತ ಹೇಳಿದ್ರೆ ಸುಮಾರು 2,000ಕ್ಕೂ ಮಿಕ್ಕಿ ಸಭಾಭವನದಲ್ಲಿ ಕಾರ್ಯಕ್ರಮದಲ್ಲಿ ಜರುಗಲಿಕ್ಕಿದೆ. ಅದರ ನಡುವಿನಲ್ಲಿ 6 ರಿಂದ 7 ಸಭಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ನಮ್ಮ ಮಹೆಯ ಸಹ ಕುಲಪತಿಗಳಾಗಿರುವಂತ ಶ್ರೀಯುತ HS ಬಳ್ಳಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅದರ ನಂತರ ರಾತ್ರಿ 9 ಗಂಟೆಗೆ ಸಾಲಿಗ್ರಾಮ ಮೇಳದವರಿಂದ ಸಂಪೂರ್ಣ ನಾಗಶ್ರೀ ಯಕ್ಷಗಾನ ಜರುಗಲಿಕ್ಕಿದೆ. 15ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮತ್ತು ನಮ್ಮ ಸಮಿತಿಯ ಪರವಾಗಿ ಸಾಮೂಹಿಕ ಯೋಗ ಶಿಬಿರ, ಶಿವ ನಮಸ್ಕಾರ ಅನ್ನುವಂತ ಯೋಗ ಶಿಬಿರವನ್ನು ಮಾಡ್ತಾ ಇದ್ದಾರೆ ಬೆಳಿಗ್ಗೆ 5 ರಿಂದ 7 ಗಂಟೆಗೆ. ಅದರ ಮೇಲೆ ಬೆಳಿಗ್ಗೆ 9:30ಕ್ಕೆ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಆಗ್ತದೆ. ಆ ಆರೋಗ್ಯ ಶಿಬಿರ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಕನ್ನಡಕ ವಿತರಣೆ ಮತ್ತು ಅಗತ್ಯ ಇದ್ದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತದ್ದು ಕೂಡ ನಮ್ಮ ಪ್ರಸಾದ್ ನೇತ್ರಾಲಯ ಉಡುಪಿ ಕೃಷ್ಣ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇದು ರಕ್ತ ಸಂಜೀವ ಕಲಾಮಂಡಲದಲ್ಲಿ ಈ ಶಿಬಿರವನ್ನು ಇಟ್ಟುಕೊಂಡಿದ್ದಾರೆ. ಹೋದ ಸರ್ತಿ 48 ಆಪರೇಷನ್ಸ್ಗಳು ಆಗಿತ್ತು. ಸುಮಾರು 230 ಕನ್ನಡಕಗಳನ್ನ ನಾವು ಹೋದ ಸರ್ತಿಯಲ್ಲಿ ನಮ್ಮ ಇದೇ ತರ ಶಿವಪಾಡಿ ವೈಭವದಲ್ಲಿ ವಿತರಣೆಯನ್ನು ಮಾಡಲಾಗಿತ್ತು. ಅದರ ಮೇಲೆ ನಮ್ಮ ಸ್ಥಳೀಯರಿಗೆ ಕಾರ್ಯಕ್ರಮ ಸುಮಾರು 32 ಸ್ಥಳೀಯ ತಂಡದವರಿಂದ ನೃತ್ಯ ವೈಭವ ಅಂತ ನೃತ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು 32 ತಂಡಗಳು ಈಗ ತಾನೇ ಸ್ಥಳೀಯ ತಂಡಗಳು ನಮ್ಮಲ್ಲಿ ಸೇರ್ಕೊಂಡಿದ್ದಾರೆ. ಮತ್ತೆ ಮಧ್ಯಾಹ್ನಕ್ಕೆ 2 ದಿನ ಕೂಡ ಅನ್ನ ಸಂತರ್ಪಣೆ ನಡೀತದೆ. ಆಮೇಲೆ ಮಧ್ಯಾಹ್ನ 3 ರಿಂದ ಶಿವ ಸಹಸ್ರ ಗಾಯನ, ವಿದುಷಿ ಉಷಾ ಹೆಬ್ಬಾರ್ ಅವರ ಸಾರಥ್ಯದಲ್ಲಿ ಸಂಯೋಜನೆ ರತ್ನ ಸಚಿವ ಕಲಾಮಂಡಲದ ವತಿಯಿಂದ 1,000 ಮಹಿಳೆಯರು ಸಮವಸ್ತ್ರದಲ್ಲಿ ಶಿವ ಸಹಸ್ರಗಾನ ಮಾಡಲಿಕ್ಕಿದ್ದಾರೆ.
ತದನಂತರ ಶ್ರೀಯುತ ನಮ್ಮ ಬೇಜಾರ ಮಠದ ಶ್ರೀಗಳಾಗಿದ್ದ ಶ್ರೀ ಶ್ರೀ ವಿಶ್ವಪ್ರಸಾದ ತೀರ್ಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭಾ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಜಿ ಕನ್ನಡ ಸರಿಗಮಪ ತಂಡದವರಿಂದ ಗಾನ ಶರದಿ ಅನ್ನುವಂತ ಕಾರ್ಯಕ್ರಮ, ನಮ್ಮ ಜಿ ಕನ್ನಡದ ಹೆಸರಾಂತ ಕಲಾವಿದರು, ವಿನ್ನರ್ಸ್ ಮತ್ತು ರನ್ನರ್ಸ್ ಗಳು ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ರಾತ್ರಿ 10 ಗಂಟೆಯಿಂದ ಪ್ರಾತಃ ಕಾಲದವರೆಗೆ ಬೆಳಿಗ್ಗೆಯವರೆಗೆ ಶಿವಪಂಚಾಕ್ಷರಿ ಮಹಿಮೆ ಎನ್ನುವಂತ ಅಹೋರಾತ್ರಿ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರಿಂದ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ.